ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸ್ ರಿವಾಲ್ವರ್ ಸದ್ದು ಕೇಳಿ ವರ್ಷಗಳೇ ಕಳೆದು ಹೋಗಿದೆ. ಆದರೆ ಇವತ್ತು ಆ ಗುಂಡಿನ ಸದ್ದು ಮತ್ತೆ ಮರುಕಳಿಸಿದೆ. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳ ಬೆನ್ನು ಬಿದ್ದಿದ್ದ ಪೊಲೀಸರಿಗೆ ಕೊಲೆಗಡುಕರು ಲಾಂಗ್ ಮಚ್ಚುಗಳಿಂದ ಹಲ್ಲೆ ಮಾಡಲು ಮುಂದಾಗಿದ್ರು. ಈ ವೇಳೆ ಕಾಲಿಗೆ ಗುಂಡು ಹಾರಿಸಿ ಇಬ್ಬರನ್ನ ಬಂಧಿಸಲಾಗಿದೆ. ಹಾಗಾದ್ರೆ ಗುಂಡೇಟು ತಿಂದ ಆ ಆರೋಪಿಗಳು ಯಾರು, ಆ ಕೊಲೆ ಕೇಸ್ ಯಾವುದು, ಆ ಕುರಿತಾದಂತಹ ಡೀಟೇಲ್ಡ್ ರಿಪೋರ್ಟ್ ಎಲ್ಲಿದೆ? ಆ ಇಬ್ಬರು ನರಹಂತಕರು. ಒಬ್ಬನನ್ನ ಬರ್ಬರವಾಗಿ ಕೊಂದು ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಕ್ರಿಮಿನಲ್ಸ್. ಕೊಲೆ ಕೇಸ್ನಲ್ಲಿ ಅವರ ಬೆನ್ನತ್ತಿದ ಖಾಕಿ ಅವರಲ್ಲಿದ್ದಲ್ಲಿಗೆ ನುಗ್ಗಿ ಅಟ್ಯಾಕ್ ಮಾಡಿದೆ. ಆದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಈ ಕಿಡಿಗೇಡಿಗಳು ಪೊಲೀಸರ ಮೇಲೆಯೇ ದಾಳಿ ಮಾಡಿದ್ದಾರೆ. ಕರ್ತವ್ಯ ನಿರತ ಪೊಲೀಸರು ಸುಮ್ಮನೆ ಬಿಡ್ತಾರಾ? ತಮ್ಮ ಆತ್ಮರಕ್ಷಣೆಗಾಗಿ ಅವರ ದೇಹಕ್ಕೆ ಗುಂಡಿಳಿಸಿದ್ದಾರೆ. ಅಂದ್ಹಾಗೆ ಈ ಮುಸುಡಿಗಳಿವೆ ನೋಡಿ. ಇವರಿಬ್ರೆ ಆರೋಪಿ ನಂಬರ್ 1 and 2. ಹೆಸರು ದೀಪು ಮತ್ತೆ ಅರುಣ್ ಅಂತ. ಆರೋಪಿ ದೀಪು ಮತ್ತು ಅರುಣ್ ಜೆ ನಗರ ನಿವಾಸಿಗಳು. ನಿನ್ನೆ ರಾತ್ರಿ ಇದೇ ಏರಿಯಾದ ವಿಜಯ್ ಎಂಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಬಗ್ಗೆ ಜೆ ನಗರ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿ ಇಬ್ಬರ ತಲಾಶ್ಗೆ ಇಳಿದಿದ್ರು. ಇಂದು ಬೆಳಗ್ಗೆ ದೀಪು ಮತ್ತು ಅರುಣ್ ಇಬ್ಬರು ಕೂಡ ನೈಸ್ ರಸ್ತೆ ಸಮೀಪದ RR ನಗರ ನಿರ್ಜನ ಪ್ರದೇಶದಲ್ಲಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಇನ್ಸ್ಪೆಕ್ಟರ್ ಕೆಂಪೇಗೌಡ ಅವರ ತಂಡ ಸ್ಥಳಕ್ಕೆ ದೌಡಾಯಿಸಿತು. ಆದ್ರೆ ಇಬ್ರು ತಮ್ಮ ಹತ್ರ ಇದ್ದ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆಯೇ ದಾಳಿ ನಡೆಸಿದ್ದಾರೆ. ಈ ವೇಳೆ ಇನ್ಸ್ಪೆಕ್ಟರ್ ಕೆಂಪೇಗೌಡ ಎಚ್ಚರಿಕೆ ನೀಡಿ ಸರೆಂಡರ್ ಆಗುವಂತೆ ಹೇಳಿದ್ದಾರೆ. ಆದ್ರೆ ಇಬ್ಬರು ಆರೋಪಿಗಳು ನಕರ ಮಾಡಿದ್ದಾರೆ. ASI ಹಾಗೂ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿ ಗಾಯಗೊಳಿಸಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ ಇಬ್ಬರು ಕಾನ್ಸ್ಟೇಬಲ್ಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗುಂಡೇಟು ತಿಂದು ಗಾಯಗೊಂಡ ಇಬ್ಬರು ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಆರೋಪಿ ದೀಪು ಮತ್ತು ಅರುಣ್ KR ಮಾರ್ಕೆಟ್ ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ರು. ಅದೇ ಮಾರ್ಕೆಟ್ ನಲ್ಲಿ ವಿಜಯ್ ಎಂಬಾತ ಕೂಡ ಕೆಲಸ ಮಾಡ್ತಿದ್ದ. ಕಳೆದ 6 ತಿಂಗಳ ಹಿಂದೆ ದೀಪು ಮತ್ತು ವಿಜಯ್ ನಡುವೆ ಗಲಾಟೆಯಾಗಿ ವಿಜಯ್ ದೀಪುಗೆ ಚಾಕು ಹಾಕಿದ್ನಂತೆ. ನಂತರ ಇದೇ ಪ್ರಕರಣದಲ್ಲಿ ವಿಜಯ್ ಜೈಲು ಸೇರಿ ನಿನ್ನೆಯಷ್ಟೇ ಬಿಡುಗಡೆಯಾಗಿದ್ದ. ಅವನು ರಿಲೀಸ್ ಆಗಲಿ ಅಂತಾನೆ ಕಾಯ್ತಿದ್ದ ಈ ಇಬ್ರು ನಿನ್ನೆ ಸಂಜೆ ಬಾ ಸ್ವಲ್ಪ ಮಾತಾಡ್ಬೇಕು ಅಂತ ವಿಜಯ್ನ ಕರೆಸ್ಕೊಂಡು ಅವನ ಕತೆ ಮುಗಿಸಿದ್ದಾರೆ. ನಾನು ಪೇಂಟ್ ಕೆಲಸ ಮಾಡೋದು, ನಾನು ಕೆಲಸ ಮಾಡ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡಿದ್ದೆ. ಒಂದ್ 4-5 ಜನ ಬಂದ್ರು. ಆದ್ರೆ ಇಬ್ರು ನೋಡ್ದೆ ಅದ್ರಲ್ಲಿ. ನಾನು ಆಚೆ ಬರೋವಾಗ ಬಂದು ನೋಡು ನಿಮ್ ಮಲಿನ್ಗೂ ಓದ್ಬಿಟ್ಟು ಅಂತ ಇಷ್ಟು ದೊಡ್ಡ ಮಚ್ಚು, ಆ ಮಚ್ಚಲ್ಲಿ ರಕ್ತ ಸುರಿತಾ ಇದೆ. ಸುಡ್ದ ಹಿಂಗ್ ಹೋದ್ರು. ನನಗೆ ಏನೋ ಸ್ವಲ್ಪ ಕಮ್ಮಿ ಹೆಚ್ಚು ಕಡಿಮೆ ಏಟ್ ಬಿದ್ದಿರೋದಂತ ನಾನು ಹೋಗಿ ಅವನ್ನ ನೋಡೋಂತ ಹೋಗ್ಬಿಟ್ಟು ಅವ್ರಷ್ಟು ಬೇಗ ಅಕಸ್ಮಾತ್ ಏನಾದ್ರು ನನಗೆ ಈ ವಿಷಯ ಗೊತ್ತಿದ್ರೆ ಅವ್ರನ್ನ ನಾನು ಬಿಡ್ತಾ ಇಲ್ಲ. ಬಚ್ಚಾ ಮಾಡಕ್ಕೆ ಗ್ಯಾರಂಟಿ 100% ನಾನು ಬಿಡ್ತಾ ಇಲ್ಲ. ಏನು ಗಲಾಟ ಇಲ್ಲ. ಇವ್ರನ್ನೇ ಮಾಡ್ಕೊಡೋದು. ನಾನೇ ದೊಡ್ಡವನ ಆಗ್ಬೇಕು, ನಾವೇ ದೊಡ್ಡವರು ಆಗ್ಬೇಕಂತ ಅಷ್ಟು ವಿಚಾರಣೆ ಇಲ್ಲದೆ ತನ್ನ ಮನೆಯೇ ಅವನು ನಮ್ಮ ಮಗ ಹೊಡೆದ್ಬಿಡ. ಆ ಕೇಸ್ ಮಾತ್ರ ನಡೀತಾ ಇತ್ತು. ಈಗ ಮಾರ್ಕೆಟ್ಗೆ ಹೋಗಿ ಏನೋ ಒಂದು ಗಲಾಟೆನೆಲ್ಲ ಏನಾಗಿದೆ. ಕೊಲೆ ಬಳಿಕ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದು ಪೊಲೀಸರು ಗುಂಡಿನ ರುಚಿ ತೋರಿಸಿ ಬಂಧಿಸಿದ್ದಾರೆ. ಸದ್ಯ ಈ ಸಂಬಂಧ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.